ಒನ್ ನೇಷನ್ ಒನ್ ಎಲೆಕ್ಷನ್ ಚರ್ಚೆ ಆಗ್ತದೆ ಸರ್. ಈಗ ತಾವೇನು ಹೇಳ್ತೀರಾ ಸರ್? ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಈ ದೇಶದಲ್ಲಿ ಅಲ್ಲಿ ಪ್ರಯೋಗ ಆಗಿದೆ. 1964ರಲ್ಲಿ ಬಹುಶಃ ನನ್ನ ಪ್ರಕಾರ ನೆಹರು ಸಾಹೇಬರು ಇದು ಪ್ರಯತ್ನ ಮಾಡಿದ್ದಾರೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಫೇಲ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದರ ಮೇಲೆ ಯಾವ ರೀತಿ ಮಾನದಂಡಗಳಿದ್ದಾವೆ, ಯಾವ ರೀತಿ ಕಾನೂನು ತರ್ತ ನನಗೆ ಗೊತ್ತಿಲ್ಲ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ನು, ಆರ್ಟಿಕಲ್ 370, GST, ಡಿಮಾನಿಟೈಸೇಷನ್, ಖೇಲೋ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದೇ ಥರದ ಭಾಷಣಗಳು ಕೊಟ್ಕೊಂಡು 11 ವರ್ಷ ನೋಡಿದ್ದೀವಿ. ಇನ್ನು ಮುಂದೆನೂ ನೋಡ್ತೀವಿ. ಇದೇನು ಹೊಸದಲ್ಲ. ಈಗ ಹೆಂಗೆ ಬಿಂಬಿಸ್ತಾರೆ ನೋಡ್ರಿ, ಹೇಳ್ತೇನೆ. ಒನ್ ನೇಷನ್ ಒನ್ ಎಲೆಕ್ಷನ್ ಆದ ತಕ್ಷಣ ಇಡೀ ಪ್ರಪಂಚದಲ್ಲಿ ಬಡತನ, ಬೇರೆ ನಮ್ಮ ದೇಶದಲ್ಲ, ಇಡೀ ಬೇರೆ ದೇಶದಲ್ಲಿ ಕೂಡ ಬಡತನ ನಿರ್ಮೂಲನೆ ಆಗುತ್ತಂಬ ಒಂದು ಪೋಜು ಸ್ಟಾರ್ಟ್ ಆಗುತ್ತೆ. ಈಗ ಇದೇ ರೀತಿಯಾದಂಥ ವಾತಾವರಣ ಇದರಿಂದ ಏನು ಹೊಸದಿಲ್ಲ. ಇದರಿಂದ ಏನು ಭಾಳ ಬಡವ್ರಿಗೆ ಅನುಕೂಲ ಆಗಲ್ಲ, ಯುವಕರಿಗೇನು ಕೆಲಸ ಸಿಗಲ್ಲ, ರೈತರಿಗೇನು ಅನುಕೂಲ ಆಗಲ್ಲ. ಮಾಡಲಿ, ವೆಲ್ಕಮ್ ಇದೆ. ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷ ಯಾವ ಸ್ಟ್ಯಾಂಡ್ ಇದೆ ನನಗೆ ಗೊತ್ತಿಲ್ಲ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಯಾವ ರೀತಿ ಅನುಕೂಲ ಆಗುತ್ತೆ ನನಗೆ ಮಾಹಿತಿ ಇಲ್ಲ. ಆದರೆ ಇವ್ರದ್ದು ಅಧಿಕಾರದಲ್ಲಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ನೀವು ನಮಗೆ ಪ್ರಶ್ನೆ ಕೇಳ್ತೀರಿ, ಉತ್ತರಿಸಬೇಕು. ಇಫ್ ಯು ಆಸ್ಕ್ ಮಿ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕೌಟ್. ಪಾರ್ಟಿ ಸ್ಟ್ಯಾಂಡ್ ಬೇರೆ, ನಿಮ್ಮ ಸ್ಟ್ಯಾಂಡ್ ಬೇರೆ. ಪಾರ್ಟಿ ಅಂತೂ ಅಲ್ರಿ, ಪಾರ್ಟಿ ಅದಕ್ಕೆ ವಿರೋಧ ಇದೆ. ನಿಮ್ಮ ವಿರೋಧ ಇಲ್ವಾ? ಹೇಳಿದ್ರಿ ನನ್ನ ವಿರೋಧ ಇದೆ. ನನ್ನ ಪಾರ್ಟಿ ಸ್ಟ್ಯಾಂಡ್ ನನಗೆ ಇನ್ನೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನೀವು ಬೆಳಗ್ಗೆ ಕೇಳಿದ್ರಿ ನಮ್ಮ ಪಾರ್ಟಿ ಯಾವ ರೀತಿ ಸ್ಟ್ಯಾಂಡ್ ತೊಗೊಂಡು ನನಗಿನ್ನ ಮಾಹಿತಿ ಇಲ್ಲ ಅಂತ ಹೇಳಿದೆ. ಕಳೆದ 1 ವರ್ಷದಿಂದ ಉಪರಾಷ್ಟ್ರಪತಿ ನೇಮಕಾತಿ ಮಾಡಿ ಪ್ರಕ್ರಿಯೆ ಮಾಡಿಕೊಂಡು ಚರ್ಚೆ ಮಾಡಿ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ನಿಮ್ಮ ಪಕ್ಷದ ನಾಯಕರು ಸಹ ಅಭಿಪ್ರಾಯ ಕೊಟ್ಟಿದ್ದಾರೆ. ನಮಗೆ ನಮ್ಮ ಸ್ಟ್ಯಾಂಡ್ ಗೊತ್ತಿಲ್ಲ ಅಂತ ಹೇಳಿ ಪಾರ್ಟಿ ಅಲ್ರಿ, ಬಹಿರಂಗವಾಗಿ ಏನು ಸ್ಟ್ಯಾಂಡ್ ಇದೆ ನನಗೆ ಗೊತ್ತಿಲ್ಲ, ನೋಡಿಲ್ಲ. ಇದ್ದಿದ್ದು ಹೇಳ್ಬೇಕಲ್ಲ, ಅದಕ್ಕೆ ಏನು ಸ್ಟ್ಯಾಂಡ್ ಇದೆ ಅಂದ್ರೆ ವಿರೋಧ ಮಾಡಿ ಟ್ವೀಟ್ ಮಾಡಿದ್ದಾರೆ. ಅದು ನನಗೆ ಮಾಹಿತಿ ಇಲ್ಲ. ಅಲ್ಲ, ಇಫ್ ಯು ಹ್ಯಾಸ್ ಗಿವನ್ ಈ ಸ್ಟ್ಯಾಂಡ್, ಇಟ್ ಇಸ್ ಹಿಸ್ ಒಪಿನಿಯನ್. ಈಗ ಮುಖ್ಯಮಂತ್ರಿ ವಿರುದ್ಧ ನಾನಿಲ್ಲ ರೀ, ನನ್ನ ಅಭಿಪ್ರಾಯ ಕೊಟ್ಟಿದ್ದೀನಿ. ಇಫ್ ಯು ಆಸ್ಕ್ ಮೀ, ನಿಮ್ದೊಂದು ಅಭಿಪ್ರಾಯ ಇಲ್ವಾ? ನಿಮ್ದೊಂದು ಅಭಿಪ್ರಾಯ, ನನ್ನೊಂದು ಅಭಿಪ್ರಾಯ. ಅದು ಹೆಂಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ವರ್ಕೌಟ್ ಆಗುತ್ತೆ ನನಗೆ ಮಾಹಿತಿ ಇಲ್ಲ. ನನಗೆ ಗೊತ್ತಿಲ್ಲ. ಪಕ್ಷ ಆಮೇಲೆ ನಮ್ಮ ಸರ್ಕಾರ ಯಾವ ನಿಲುವು ತಗೊಳ್ತೀನಿ ಮಾಹಿತಿ ಇಲ್ಲ. ತಗೊಂಡ್ರೆ ತಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.